ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಹೆಜ್ಜೆಗೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಮಲ್ಲಿ ಅವರು ಜಯದೇವ್ ಬಂದಿರೋದನ್ನು ನೋಡಿರ್ತಾರೆ. ಹಾಗೆ ಈ ಕಡೆ ಮಲ್ಲಿ ಅವರು ಪ್ಲ್ಯಾನ್ ಮಾಡಿ ಓನರ್ಗೆ ಹೀಗೆ ಹೇಳ್ತಾರೆ, ನೋಡಿ ಅಲ್ಲಿ ಇದು ಸಭ್ಯಸ್ಥರ ವಠಾರ ಅಂತ ಹೇಳಿದರೆ ಅವರು ಕುಡ್ಕೊಂಡ್ಬಂದು ಹೆಣ್ಮಕ್ಳನ್ನ ಹೇಗೆ ಚುಡಾಯಿಸ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಓನರ್ ಅವರು ಕೂಡ ಹೌದಮ್ಮ, ಅವ್ನು ನೋಡಿದ್ರೆ ಹಾಗೆ ಕಾಣುತ್ತೆ ಅಂತ ಹೇಳಿ, ತಡಿ ಈಗ ಅವನಿಗೆ ಏನು ಮಾಡ್ತೇನೆ ನೋಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಹೇಳ್ತಾರೆ, ಯಾರೋ ನೀನು ಇಲ್ಲಿ ಕುಡ್ಕೊಬಂದು ಎಲ್ಲರ ಹತ್ರ ಜಗಳ ಮಾಡ್ತಾ ಇದ್ದೀಯಾ, ಸಿಗರೇಟ್ ಸೇದ್ತಾ ಇದ್ದೀಯಾ, ಇಲ್ಲಿ ನಮ್ಮದು ಸಭ್ಯಸ್ಥರ ವಠಾರ, ನೀನು ಎಲ್ಲಿ ಬಂದು ಎಲ್ಲ ಹೆಣ್ಮಕ್ಳನ್ನ ಚುಡಾಯಿಸ್ತಾ ಇದ್ದೀಯಾ, ಎಲ್ಲಿಂದ ಬಂದೀಯಾ, ಎದ್ದು ಇಲ್ಲಿಂದ ಹೋಗು ಅಂತ ಹೇಳಿ ಹೇಳ್ತಾರೆ. ಆಗ ಆ ಅಜ್ಜನೂ ಕೂಡ, ಹೌದು ಓನರೇ, ಇವ್ರನ್ನ ನನಗೆ ಬುಡ್ಡ ಬುಡ್ಡ ಅಂತ ಕರೀತಾನೆ, ರೆಸ್ಪೆಕ್ಟೇ ಕೊಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಓನರ್ ಅವರು ನಮ್ಮ ವಠಾರಕ್ಕೆ ಬಂದು ಇಲ್ಲಿ ನಮ್ಮ ವಠಾರದಲ್ಲಿರುವ ಎಲ್ಲರನ್ನು ರೆಸ್ಪೆಕ್ಟ್ ಕೊಡದೆ ನೀನು ಮಾತಾಡಿಸ್ತಿದ್ದ, ಇಲ್ಲಿಂದ ಎದ್ದು ನಡಿ, ಇಲ್ಲಿಂದ ಇಲ್ಲಿರಲಿಕ್ಕೆ ನಿನಗೆ ಅವಕಾಶ ಇಲ್ಲ ಅಂತ ಹೇಳಿ ಅವರನ್ನು ಎಲ್ಲರೂ ಸೇರಿ ಅಲ್ಲಿಂದ ಆ ಕಡೆ ತಳ್ತಾರೆ. ಹಾಗೆ ಈ ಕಡೆ ಜಯದೇವರು ಕೂಡ ಕೋಪದಿಂದ ಹೇಳ್ತಾರೆ, ಈ ಜೇಡಿನ ನೀವು ತಳ್ಳಿಬಿಟ್ರಲ್ಲ, ನಿಮಗೆ ನಾನು ಯಾರು ಅಂತ ಇನ್ನೂ ಗೊತ್ತಿಲ್ಲ, ನಿಮಗೆ ತೋರಿಸ್ತೇನೆ, ಈ ವಠಾರಕ್ಕೆ ಒಂದು ಗತಿ ಕಾಣಿಸ್ತೇನೆ ಅಂತ ಹೇಳಿ ಜಯದೇವರು ಕೋಪದಿಂದ ಹೇಳ್ತಾರೆ. ಆಗ ವಠಾರದವರೆಲ್ಲ, ನಿನ್ನಂಥವ್ರು ನಾನು ಎಷ್ಟು ಜನ ನೋಡಿದ್ದೇವೆ, ಹೋಗೋಗಂತ ಹೇಳಿ ಅಲ್ಲಿಂದ ಅವರನ್ನು ಕಳಿಸ್ತಾರೆ. ಹಾಗೆ ಜೇಡಿ ಕೂಡ ಕೋಪದಿಂದ ಕಾರನ್ನು ಹತ್ಕೊಂಡು ಮನೆಗೆ ಹೋಗ್ತಾರೆ. ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಅವರು ಆನಂದ್ ಅವರಿಗೆ ಫೋನ್ ಮಾಡಿರ್ತಾರೆ. ಜೇಡಿ ಮಾಡಿರುವ ಎಲ್ಲ ಸಾಲದಿಂದ ಇಲ್ಲಿ ಎಲ್ಲರ ಅಕೌಂಟು ಫ್ರೀಸ್ ಆಗಿದೆ, ಮತ್ತು ಕಂಪ್ನಿ ಅಕೌಂಟು ಕೂಡ ಫ್ರೀಸ್ ಆಗಿದೆ ಅಂತ ಹೇಳಿ ಈ ಕಡೆ ಫೋನ್ ಮಾಡ್ತಾರೆ. ಅದನ್ನು ನೆನೆಸ್ಕೊಂಡು ಆನಂದ್ ಅವರು ಕೂಡ ತುಂಬ ಟೆನ್ಷನಲ್ಲಿ. ಆಗ ಅದೇ ಸಮಯಕ್ಕೆ ಅಪರ್ಣವರು ಕೂಡ ಬರ್ತಾರೆ. ಆನಂದ್, ಯಾಕೆ ಟೆನ್ಷನಲ್ಲಿ ಇದೆಯಾ ಅಂತ ಕೇಳ್ತಾರೆ. ಆಗ ಆನಂದ್ ಅವರು, ನಮಗೆ ಅನ್ನ ಕೊಟ್ಟ ಕಂಪನಿಗೆ ಈ ರೀತಿ ಗತಿ ಬರ್ತದೆ ಅಂತ ನಾನು ತಿಳ್ಕೊಂಡಿಲ್ಲ, ಅದರ ಮೇಲೆ ಈಗ ಆ ಕಂಪ್ನಿ ಅಕೌಂಟು ಕೂಡ ಬ್ಯಾಂಕ್ ಅವರು ಫ್ರೀಸ್ ಮಾಡಿದ್ದಾರೆ, ಹಾಗೆ ಈ ಕಡೆ ಮನೆಯವರ ಅಕೌಂಟ್ ಎಲ್ಲ ಫ್ರೀಸ್ ಮಾಡಿದ್ದಾರೆ, ಹಾಗೆ ಕಂಪ್ನಿ ಮೇಲೆ 600 ಕೋಟಿ ಬೇರೆ ಸಾಲ ಇದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಗೌತಮ್ ಕೂಡ ತುಂಬ ಬೇಜಾರಲ್ಲಿದ್ದಾನೆ. ಭೂಮಿಕಾ ಅವರು ಅಪ್ಪನ ಮಾತಾಡಿಸ್ಬೇಡ, ಅವರ ಜೊತೆ ಇರಬೇಡ ಅಂತ ಇಲ್ಲಿ ಹೇಳಿದ್ದಾರೆ. ಅದನ್ನು ಮಾತಾಡಿಸ್ಲಿಕ್ಕೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವರು ಒಪ್ಕೊಳ್ತಿಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅತ್ತಿಗೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ಆನಂದ್ ಹೇಳ್ತಾರೆ. ಆಗ ಅಪರ್ಣ ಅವರು, ಅವರ ಮಗನನ್ನು ಅವರು ಮಾತಾಡಿಸ್ಲಿಕ್ಕೆ ಯಾಕೆ ಪರ್ಮಿಷನ್ ಬೇಕು, ಅವನು ಅಷ್ಟು ಮುದ್ದಾಗಿ ಇದ್ದಾನಲ್ಲ, ಅವನು ಯಾರಾದರೂ ನಾವಾದರೂ ಮಾತಾಡಿಸ್ಬೇಕು ಅಂತ ಇಡ್ತೀವಿ, ಅದರಲ್ಲಿ ಅಪ್ಪ ಆಗಿರೋರು ಹೇಗೆ ಸುಮ್ಮನೆ ಇರ್ತಾರೆ, ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು ಅಂತ ಇಲ್ಲಿ ಅಪರ್ಣ ಅವರು ಆನಂದ್ ಅವರು ಕೂಡ ಮಾತಾಡ್ತಾ ಇರ್ತಾರೆ. ಇದನ್ನು ಕೇಳಿಸಿಕೊಂಡ ಭಾಗ್ಯಮ್ಮ ಅವರು ಬಂದು, ನೀವು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ರಾತ್ರಿ ಮಲಗಿರುವಾಗ ಅವರು, ನನ್ನ ಸೊಸೆ ಮತ್ತು ಮಗನನ್ನು ಹೇಗಾದರೂ ಮಾಡಿ ಅವರನ್ನು ಒಟ್ಟಿಗೆ ಮಾಡಬೇಕು, ನಾನಿಲ್ಲಿ ಸುಮ್ಮನೆ ಕಾಲ ಕಳೆಯೋದು ವೇಸ್ಟ್, ನಾನು ಬೇಗ ಹೋಗಿ ಅವ್ರ ಹತ್ರ ಅವರಿಗೆ ಎಲ್ಲ ವಿಷಯವನ್ನು ತಿಳಿಸ್ಬೇಕು ಅಂತ ಹೇಳಿ ಭಾಗ್ಯಮ್ಮ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ. ಹಾಗೆ ಈ ಕಡೆ ಜಯದೇವ್ ಅವರು ತುಂಬ ಕೋಪದಿಂದ ಇರ್ತಾರೆ. ಈ ವಠಾರಕ್ಕೆ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ತುಂಬ ಟೆನ್ಷನಲ್ಲೇ ಇರ್ತಾರೆ. ಆಗ ಶಕುಂತಲಾ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಯಾಕೆ ಜಯದೇವ್ ಈ ಥರ ಟೆನ್ಷನಲ್ಲಿ ಇದ್ದೀಯಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಜಯದೇವ್ ಅವರು, ಮಾಮ್, ನಾನಿವತ್ತು ಮಲ್ಲಿನ ಹುಡ್ಕೊಂಡು ಹೋಗಿದ್ದೆ, ಅಲ್ಲಿ ಆ ಒಂದು ವಠಾರದಲ್ಲಿ ನನಗೆ ಯಾವ ರೀತಿ ಅವಮಾನ ಮಾಡಿದ್ರಲ್ಲ, ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಮಾಮ್, ಅವರಿಗೆ ಒಂದು ಗತಿನ ನಾನು ಕಾಣಿಸ್ತೇನೆ ಅಂತ ಹೇಳಿ ಇಲ್ಲಿ ಜಯದೇವ್ ಹೇಳ್ತಾ ಇರ್ತಾರೆ. ಆಗ ಶಕುಂತಲಾ ಅವರು, ಜೈ, ನೀನು ಕುಡಿಯೋದನ್ನು ಬಿಟ್ಟು ಮೊದಲು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡು, ಆಗ ಎಲ್ಲ ಸರಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವರು, ಓಕೆ ಮಾಮ್ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಬೆಳಗ್ಗೆ ಎದ್ದು ನೋಡುವಾಗ ಅವರು ಬೆಡ್ಡಲ್ಲಿ ಇರೋದಿಲ್ಲ. ಆಗ ಅಪ್ಪಣ್ಣವರು ಆನಂದ್ ಹತ್ರ ಬಂದು ಹೇಳ್ತಾರೆ,
ಆನಂದ್ ಅವರೇ ಭಾಗ್ಯಮ್ಮ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಏನು ಅಂತ ಹೇಳಿ ಎಲ್ಲ ಕಡೆ ಹುಡುಕಿ ಅಂತ ಹೇಳ್ತಾರೆ. ಆಗ ಎಲ್ಲ ಕಡೆ ಹುಡುಕಿದೆ ಸರಿಯಾಗಿ ಎಲ್ಲೂ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ತಕ್ಷಣ ಆನಂದ್ ಅವರು ಗೌತಮ್ಗೆ ಕಾಲ್ ಮಾಡಿ ಹೀಗೆ ಭಾಗ್ಯಮ್ಮ ಅವರು ನಿಮ್ಮ ವಿಚಾರ ಮಾತಾಡ್ತಾ ಇದ್ವಿ, ಅದನ್ನ ಕೇಳಿಸ್ಕೊಂಡು ಅವರು ಎಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ನೀನು ಈ ವಿಷಯನೆಲ್ಲ ಅಲ್ಲಿ ಮಾತಾಡೋದು ಸರಿನಾ, ನಿನಗೆ ಬುದ್ಧಿನೇ ಇಲ್ಲ ಆನಂದ್ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಕೂಡ ಬೈತಾರೆ. ಹಾಗೆ ಭಾಗ್ಯಮ್ಮ ಅವರು ಕೂಡ ಭೂಮಿಕನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಬಸ್ಸನ್ನು ಹತ್ಬೇಕು ಅಂತ ಹೋಗ್ತಾರೆ, ಆದರೆ ಆ ಬಸ್ಸು ಮುಂದಕ್ಕೆ ಹೋಗುತ್ತೆ. ಆಗ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ನನ್ನ ಮಗ ಮತ್ತು ಸೊಸೆನ ಒಂದು ಮಾಡಲೇಬೇಕು ಅಂತ ಹೇಳಿ ಭಾಗ್ಯಮ್ಮ ಅವರು ತುಂಬ ತವಕದಿಂದ ಓಡೋಡಿ ಹೋಗ್ತಾ ಇರ್ತಾರೆ. ಹಾಗೆ ಈ ಕಡೆ ಓಡೋಡಿ ಹೋಗ್ತಾ ಇರುವಾಗ ಈ ಕಡೆ ಭೂಮಿಕಾ ಅವರು ಕೂಡ ಪಾಸ್ ಆಗೋದನ್ನ ಈ ಕಡೆ ಭಾಗ್ಯಮ್ಮ ಅವರು ನೋಡ್ತಾರೆ. ಹೇಗಾದ್ರೂ ಮಾಡಿ ಭೂಮಿಕಾನೇ ಈ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಭಾಗ್ಯಮ್ಮ ಅವರು ಭೂಮಿಕಾ ಭೂಮಿಕಾ ಅಂತ ಕರಿತಾ ಇರ್ತಾರೆ. ಅಂತ ಹೇಳಿ ಅವರಿಗೆ ಮಾತು ಬರ್ತಾ ಇರಲ್ಲ. ಹಾಗೆ ಈ ಕಡೆ ಜನಗಳು ಕೂಡ ತುಂಬ ಜನ ಇರೋದ್ರಿಂದ ಆ ಜನಗಳನ್ನ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಭೂಮಿಕಾ ಅವರು ಅಲ್ಲಿಂದ ಪಾಸ್ ಆಗಿ ಹೋಗ್ಬಿಡ್ತಾರೆ. ಹಾಗೆ ಹೀಗೆ ಹೇಗೋ ಮಾಡಿ ಈ ಕಡೆ ಭಾಗ್ಯಮ್ಮ ಅವರು ಆ ಜನಗಳಿಂದ ಬಿಡಿಸ್ಕೊಂಡು ಈ ಕಡೆ ಬರ್ತಾರೆ. ಅಷ್ಟೊತ್ತಿಗೆ ಭೂಮಿಕಾ ಅವರು ಅಲ್ಲಿಂದ ಪಾಸ್ ಆಗಿರುತ್ತಾರೆ. ಇದನ್ನ ನೋಡಿದ ಭಾಗ್ಯಮ್ಮ ಅವರು ಈ ಕಡೆ ಹೋದ್ರು ಅಂತ ಹೇಳಿ ಆ ಕಡೆ ತಕ್ಷಣ ಅವರು ಓಡಿ ಹೋಗ್ತಾರೆ. ಆಗ ಅಲ್ಲಿ ದೇವಸ್ಥಾನದಲ್ಲಿ ಭೂಮಿಕಾ ಅವರು ಇರೋದನ್ನ ನೋಡ್ತಾರೆ. ಆಗ ಭೂಮಿಕಾ ಭೂಮಿಕಾ ಅಂತ ಹೇಳಿ ಅವರು ಕಿರಿಸ್ತಾ ಆ ಕಡೆ ಹೋಗ್ತಾ ಇರ್ತಾರೆ. ಆದರೆ ಅಂತ ಕಿರ್ಚೋದನ್ನ ಅವರಿಗೆ ಭೂಮಿಕಾ ಅವರಿಗೆ ಕೇಳೋದೇ ಇಲ್ಲ. ಹಾಗೆ ಈ ಕಡೆ ಗೌತಮ್ ಮತ್ತೆ ಆನಂದ್ ಕೂಡ ಭಾಗ್ಯಮ್ಮ ಅವರ ಫೋಟೋ ಇಟ್ಕೊಂಡು ಅವರು ಇಲ್ಲಿ ಹುಡುಕ್ತಾ ಇರ್ತಾರೆ ಟೆನ್ಷನ್ನಲ್ಲಿ. ಆಗ ಗೌತಮ್ ಕೂಡ ಹೇಳ್ತಾರೆ ಅವರು ಎಲ್ಲಿ ಹೋಗಿರೋದಿಲ್ಲ, ಇಲ್ಲೇ ಇರ್ತಾರೆ, ಹುಡುಕು ಆನಂದ್ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿ ಗೌತಮ್ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಅವರು ಹುಡ್ಕೊಂಡು ಕೂಡ ಅದೇ ದೇವಸ್ಥಾನಕ್ಕೆ ಈ ಕಡೆ ಬರ್ತಾರೆ. ಆಗ ಇಲ್ಲಿ ಭಾಗ್ಯಮ್ಮ ಅವರು ಕೂಡ ಎಷ್ಟೇ ಕಿರ್ಚಿದ್ರು ಭೂಮಿಕಾ ಅವರಿಗೆ ಕೇಳಿಸ್ತಾ ಇರಲ್ಲ. ಆಗ ತುಂಬ ಜನ ಕೂಡ ಅಲ್ಲಿ ಇರ್ತಾರೆ. ಅದನ್ನ ಪಾಸ್ ಮಾಡ್ಲಿಕ್ಕೂ ಕೂಡ ಭಾಗ್ಯಮ್ಮ ಅವರಿಗೆ ಆಗ್ತಾ ಇರಲ್ಲ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಪೂಜೆಯನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಆಗ ಅವರು ತುಂಬ ಕಿರಿಸ್ತಾ ಹಾಗೆ ಅವರಿಗೆ ಧ್ವನಿ ಬಂದ್ಬಿಡುತ್ತೆ, ಭೂಮಿಕಾ ಅಂತ ಕರೀತಾರೆ. ಆಗ ಭೂಮಿಕಾ ಅವರು ಒಂದೇ ರೀತಿಯಲ್ಲಿ ಅವರು ತಿರುಗಿ ನೋಡ್ತಾರೆ. ಆಗ ಯಾರು ಈ ರೀತಿ ಕರಿತಾ ಇದ್ದಾರಲ್ಲ ಅಂತ ನೋಡಿದಾಗ ಅಲ್ಲಿ ಭಾಗ್ಯಮ್ಮ ಅವರು ಇರ್ತಾರೆ. ಆಗ ಭೂಮಿಕಾ ಅವರನ್ನ ನೋಡಿ ಶಾಕ್ ಆಗುತ್ತೆ. ಆಗ ಭೂಮಿಕಾ ಅವರು ಅತ್ತೆ ಅಂತ ಇಲ್ಲಿ ಕರೀತಾರೆ. ಹಾಗೆ ಆನಂದ್ ಮತ್ತೆ ಗೌತಮ್ ಕೂಡ ಭಾಗ್ಯಮ್ಮನ್ನ ನೋಡಿ ಅಮ್ಮ ಅಲ್ಲಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ಹಾಗೆ ಇಲ್ಲಿ ಭಾಗ್ಯಮ್ಮ ಭೂಮಿಕಾ ಗೌತಮ್ ಆನಂದ್ ಕೂಡ ಎಲ್ಲರೂ ದೇವಸ್ಥಾನದಲ್ಲಿ ಒಟ್ಟಿಗೆ ಆಗ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.